ಈ ವಿಡಿಯೋದಲ್ಲಿ 30% ಭ್ರಷ್ಟಾಚಾರದ BJP ಸರ್ಕಾರ ಅಂತ ಹೇಳಿಕೊಂಡು 2023ರಲ್ಲಿ ಕಾಂಗ್ರೆಸ್ ಸರ್ಕಾರವು ಆಡಳಿತಕ್ಕೆ ಕರ್ನಾಟಕದಲ್ಲಿ ಬಂತು. BJP ಮತ್ತು ಕಾಂಗ್ರೆಸ್ ರಾಜಕಾರಣಿಗಳ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪರಿಣಾಮವಾಗಿ ಈ ಸುಳ್ಳು ಅಪವಾದವಾದ 30% ಭ್ರಷ್ಟಾಚಾರವನ್ನು ಕಾಂಗ್ರೆಸ್ನವರು ಚುನಾವಣೆ ಗೆದ್ದ ನಂತರ ಇದರದ್ದು ಪರಿಶೀಲನೆ ಮಾಡಲೇ ಇಲ್ಲ. ಹಾಗೂ BJPಯವರು ಕೇಂದ್ರ ಸರ್ಕಾರದ ಮೋದಿಯವರು ಹಾಗೂ ಅಮಿತ್ ಶಾ ಅವರ ಪರಿಶ್ರಮದಿಂದ ಕರ್ನಾಟಕವು 2019ರಿಂದ 2023ರವರೆಗೆ ಉತ್ತಮ ರೀತಿಯಲ್ಲಿ ನಡೀತಿದ್ದ ಸರ್ಕಾರವು ಒಳಗಲಾಟೆಯಿಂದ BJPಯ ರಾಜ್ಯ ಸರ್ಕಾರದ ಒಳಗಲಾಟೆಯಿಂದ ಕಾಂಗ್ರೆಸ್ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಸರ್ಕಾರವನ್ನು 2023ರಲ್ಲಿ ಗೆಲ್ಲಲಿಕ್ಕೆ BJPಯೇ ಕಾರಣವಾಗಿದೆ. ಮೋದಿಯವರು 2023ರಲ್ಲಿ ಕ್ಯಾಂಪೇನಿಂಗ್ ಬಂದಾಗ ಇಲ್ಲಿ ಇರುವಂಥ ರಾಜಕಾರಣಿಗಳಲ್ಲಿ ಕೇಳಿಕೊಂಡದೇ ಇಷ್ಟೇ, ಪ್ರತಿ ಮನೆಗೆ ಹೋಗಿ ನನ್ನ ನಮಸ್ಕಾರವನ್ನು ತಿಳಿಸಿ. ಆದರೆ BJPಯ ಕಾರ್ಯಕರ್ತರು ಹಲವಾರು ಜನರು ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಯಾರು ಕೂಡ ಮನೆಗೆ ಹೋಗಿ ಮೋದಿಯವರ ಸಂದೇಶವನ್ನು ತಲುಪಿಸಲೇ ಇಲ್ಲ. ಇಂಥ ಓವರ್ ಕಾನ್ಫಿಡೆನ್ಸಿನಿಂದ ಸೋತ ಕಾರಣ ಈಗ ನಾವು ಅನುಭವಿಸುತ್ತಾ ಇರುವಂಥ ಪರಿಣಾಮಗಳು. ಮೊದಲನೆಯದಾಗಿ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಲಕ್ಷ ಮತ್ತು ಕೋಟಿಗಟ್ಟಲೆಯಲ್ಲಿ ಮಾಡಿದಂಥ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಿನ ಪ್ರಾಪರ್ಟೀಸ್ಗಳು ಹಾಳಾಗುತ್ತಿದ್ದೇವೆ. ಇದರ ಜವಾಬ್ದಾರಿ ಸ್ಟೇಟ್ ಗೌರ್ಮೆಂಟ್ ಹೈ ಪವರ್ಡ್ ಸ್ಟಿಯರಿಂಗ್ ಕಮಿಟಿ ಅಂತ ಹೇಳಿಕೊಂಡ SPV ಈ ಕೋಟ್ಯಾಂತರ ರೂಪಾಯಿದು ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಮಾಡಿದಂಥ ಆಸ್ತಿಗಳನ್ನು ಹಾಗೂ ಗಿಡಗಳನ್ನು ಮರಗಳನ್ನು ಇದನ್ನು ಮೇಂಟೈನ್ ಮಾಡುವಂಥ ಜವಾಬ್ದಾರಿ ಸ್ಟೇಟ್ ಗೌರ್ಮೆಂಟದು ಆಗಿರ್ತದೆ. ಈ ಅಸೆಟ್ ಮ್ಯಾನೇಜ್ಮೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಮೂಲಕ ಮಾಡಲಿಕ್ಕೆ ಸ್ಟ್ರೀಟ್ ಟಾಯ್ಲೆಟ್ಸ್, ಸ್ಟ್ರೀಟ್ ಲೈಟಿಂಗ್ ಆ್ಯಂಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಇದು ಇವತ್ತುವರೆಗೆ 2023ರಿಂದ ಒಂದು ಕೂಡ ಸರಿಯಾಗಿ ನಡೆದಿಲ್ಲ. ಈಗ ಬೇಸಿಗೆಯಲ್ಲಿ ಗಿಡ ಮರಗಳು ಸಾಯುತ್ತಿರುವಾಗ ಹಂಪನಕಟ್ಟೆಯಲ್ಲಿ ಒಂದು ನೀರು ಕೂಡ ಹಾಕಲಿಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಗಿಡಗಳು ಮರಗಳು ಕೋಟ್ಯಾಂತರ ರೂಪಾಯಿದಲ್ಲಿ ಮಾಡಿದಿರುವಂಥ ವ್ಯವಸ್ಥೆಗಳು ಎಲ್ಲ ಹಾಳಾಗಿ ಬಳಲುತ್ತಿವೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇತ್ತೀಚೆಗೆ ನಾವು ಕೇಳಿಕೊಂಡ ವಿಷಯ ಏನಂತ ಹೇಳಿದ್ರೆ, ಸ್ಪೀಕರ್ ಅವರು 20 ಕೋಟಿಯನ್ನು AI ಬೇಸ್ಡ್ ಪೊಲೀಸ್ ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರು ಘೋಷಿಸಿದ್ದಾರೆ. ಇದು ಬೇಗನೆ ನೆರವೇರಬೇಕಂತೇಳಿ ನಾನು ಕೇಳಿಕೊಳ್ಳುವನಾಗಿರ್ತೇನೆ. ಇನ್ನೊಂದು ಏನಂತ ಹೇಳಿದರೆ 300 ಕೋಟಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಮೆಸ್ಕಾಮ್ ಇದರಲ್ಲಿ ಅನುದಾನ ಮಾಡಿರ್ತಾರೆ. ಇದು ಸಾರ್ವಜನಿಕರ ತೆರಿಗೆಯಿಂದ ಬಂದಿರುವಂಥ ಹಣವನ್ನು ಸ್ಟೇಟ್ ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡುತ್ತಿದೆ. ಆದರೂ ಕೂಡ ಮೆಸ್ಕಾಮಿನಲ್ಲಿ ಈಗ ಬೇಸಿಗೆಗಾಲದಲ್ಲಿ ಪವರ್ ಶೆಡ್ಡಿಂಗ್ ಸ್ಟಾರ್ಟ್ ಆಗಿದೆ. ಇನ್ನೊಂದೇನಂತೇಳಿ ನೀರಿನ ಅಭಾವ. ಇದೆಲ್ಲ ಸ್ಮಾರ್ಟ್ ಸಿಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದಂಥ ಒಂದು ಸಿಸ್ಟಮನ್ನು ಮೇಂಟೆನೆನ್ಸ್ ಅಭಾವದಿಂದ ಆಗಿರುವಂಥ ದುಷ್ಪರಿಣಾಮಗಳು. ಇದಕ್ಕೆ BJP ಅಪೋಸಿಷನ್ ಸರ್ಕಾರವು ಈಗ ಕರ್ನಾಟಕದಲ್ಲಿ ಇರುವಂಥ ಸರ್ಕಾರದ ವಿರುದ್ಧವಾಗಿ ಒಂದು ಮಾತನ್ನು ಕೂಡ ಹೇಳುವಂಥ ಒಂದು ಧೈರ್ಯವು BJPಯ
ಶಾಸಕರಿಗೆ ಆಗಲಿ ಚುನಾಯಿತ ಅಭ್ಯರ್ಥಿಗಳಿಗೆ ಈ ದಮ್ಮಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೆಚ್ಚಾದವರು ಕಾಂಗ್ರೆಸ್ನವರೊಟ್ಟಿಗೆ ಸೇರಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸುತ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ನಾವು ಗಮನವನ್ನು ತಂದಿರುವವರಾಗಿರುತ್ತೇವೆ. ಕೇಂದ್ರ ಸರ್ಕಾರವು ಮುಂದಿನ ದಿನಗಳಲ್ಲಿ 2028ರಲ್ಲಿ ನಡೆಯುವಂಥ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ BJPಯಲ್ಲಿ ಒಳ್ಳೆಯ ಕ್ಯಾಂಡಿಡೇಟ್ಗಳನ್ನು, ಈ ಕಾಂಪ್ರಮೈಸ್ ಕ್ಯಾಂಡಿಡೇಟ್ಗಳು ಬೇಡ, ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಬೇಡ. ಇನ್ನೊಂದೇನಂತ ಹೇಳಿದ್ರೆ, BJPಯು ಯೂನಿಫಾರ್ಮ್ ಸಿವಿಲ್ ಕೋಡ್ ಎಂಬ ಒಂದು ಭಾವನೆಯಲ್ಲಿ ಸರಿಯಾದ ರೀತಿಯಲ್ಲಿ ಅಂತೇಳಿದ್ರೆ, ದೇಶದಾದ್ಯಂತ ಒಂದೇ ಕಾನೂನು ಇರಬೇಕು ಅಂತ ಸಿಸ್ಟಮ್ಮು ಸರಿಯಾದ ವಿಷಯ. ಕಾಸ್ಟಿಸಮ್, ರಿಲಿಜಿಯಸ್ ಬಯಸ್ ಇದೆಲ್ಲ ದೇಶದ ಉನ್ನತಿಯ ಮಾರ್ಗದಲ್ಲಿ ಬರಬಾರದು. ಈ ಪರಿಸ್ಥಿತಿಯಲ್ಲಿರುವಾಗ ಮೈನಾರಿಟಿ ಸೆಲ್ BJPಯಲ್ಲಿರುವುದು ಅವಶ್ಯವೇ ಇಲ್ಲ. ಯಾಕೆಂತೇಳಿದ್ರೆ, ಓಕೆ, ಮೈನಾರಿಟಿಯನ್ನು ಸೇರಿಕೊಂಡು ಎಲ್ಲರನ್ನು ಸಬ್ಕಾ ವಿಕಾಸ್ ಅಂತ ಹೇಳುವಂಥ ಕೇಂದ್ರ ಸರ್ಕಾರವು ಇದನ್ನು ತಂದಿರುವಂಥ ಉದ್ದೇಶ ಒಳ್ಳೆಯದು. ಆದರೆ UCCಯ ಬೇಸಿಕ್ಸನ್ನು ಹಾಳು ಮಾಡುತ್ತಿದೆ. ಅದರಿಂದಾಗಿ ಈ ದೇಶದಲ್ಲಿರುವಂಥ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ಯಾರೂ ಆಗಲಿ ಎಲ್ಲರೂ ಕೂಡ ಮೂಲಾಧಾರ ಹಿಂದುತ್ವಗಳೇ. ಹಾಗಿರುವಲ್ಲಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಕರ್ನಾಟಕದಲ್ಲಿ ಬರುವಂತೆ ನಾವು ಪ್ರಯತ್ನಿಸಬೇಕು. ಇನ್ನೊಂದು ಹೇಳಿದ್ರೆ, ಕೊನೆಯದಾಗಿ ಈ ವಿಷಯದಲ್ಲಿ ತಿಳಿಸುವುದೇನು ಅಂತೇಳಿದರೆ, ಅನೇಕ ಪ್ರಾಜೆಕ್ಟ್ಗಳಿಗಾಗಿ MLAಯ ಅನುದಾನವನ್ನು ನೀಡಲಾಗುತ್ತದೆ. ಈ MLA ಫಂಡ್ ಪ್ರತಿ ಜನರ ಪಬ್ಲಿಕ್ ಫಂಡ್ ಇಂದ ಕೂಡಿ ಬಂದಿರುವಂಥ ಫಂಡ್ ಆಗಿರುತ್ತದೆ. MLA ಫಂಡ್ ಅನ್ನು ಉಪಯೋಗಿಸುವಂಥದ್ದು ಸರಿಯಾದ ರೀತಿಯಲ್ಲಿ ನಡೆಯಬೇಕು. ಅದಕ್ಕೆ ನೀಡಿರುವಂಥ ಕಾರ್ಯಕ್ಕೆ ಅದು ಉಪಯೋಗವಾಗಬೇಕು. ಆ ಫಂಡಿನಲ್ಲಿ ಉಳಿದ ಹಣ ಉಳಿದಿದ್ದರೆ ಪುನಃ MLA ಫಂಡಿಗೆ ರಿಟರ್ನ್ ಆಗಬೇಕು. ಇದರಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ನಡೆಯಬಾರದು. ನಡೀತಂತೆ ಹೇಳುವುದಿಲ್ಲ, ಆದರೆ ಸಾರ್ವಜನಿಕರು ಗಮನಕ್ಕೆ ಏನಂತ ಹೇಳಿದ್ರೆ, ತಾವೆಲ್ಲರೂ ಸೇರಿ ನಾವೀಗ ಇನ್ನೊಂದು ವಿಡಿಯೋದಲ್ಲಿ ಮಾಡೋದು ಏನಂತ ಹೇಳಿದ್ರೆ, ಈ ಗೌರ್ಮೆಂಟ್ ಫಂಡ್ಗಳು ಅಂತೇಳಿದ್ರೆ ರಾಜ್ಯದಿಂದ ಜನಸಾಮಾನ್ಯರ ತೆರಿಗೆಯಿಂದ ಕೂಡಿರುವಂಥ ಈ ಫಂಡುಗಳು ಇದು ಸರಿಯಾದ ರೀತಿಯಲ್ಲಿ ನಡೆಯಬೇಕಾದರೆ ಸರಕಾರವನ್ನು ಚುನಾಯಿಸಿದ ಜನಸಾಮಾನ್ಯರಾದ ನಾವು ಜನಪ್ರತಿನಿಧಿಗಳನ್ನು ಅಕೌಂಟೆಬಿಲಿಟಿ ತರಬೇಕಾದ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಇದರಿಂದಾಗಿ ಪಬ್ಲಿಕ್ ಅಕೌಂಟ್ಸ್ ಅವೇರ್ನೆಸ್ ಆ್ಯಂಡ್ ವೆಲ್ಫೇರ್ ಕಮಿಟಿಯನ್ನು ತಯಾರು ಮಾಡಲಾಗಿದೆ. ಇದಕ್ಕೆ ಯಾವ ಪಕ್ಷದವರಾಗಲಿ ಜನರು ಒಟ್ಟಿಗೂಡಿ ಸಾರ್ವಜನಿಕರು ಈ ಕಮಿಟಿಯನ್ನು ಜಾಯಿನ್ ಮಾಡಬೇಕು. ತಮ್ಮ ತಮ್ಮ ಲೊಕೇಶನ್ಸ್ನಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಅಭಿವೃದ್ಧಿ ಕಾರ್ಯಗಳು, MLAಯಿಂದ ಸಿಕ್ಕಿದ ಅನುದಾನದ ಹಣ ಸದುಪಯೋಗ ಆಗುವಂತೆ ಅದರ ಹಿಂದೆ ಎದ್ದು ಮತ್ತು ಮುಂಚಿನ ಫಂಡ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಿದೆ ಇಲ್ಲ ಅಂತೇಳಿ RTA ಸಿಸ್ಟಮ್ ಮೂಲಕ ತಿಳಿದುಕೊಂಡು ಇದನ್ನೆಲ್ಲ ಸೇರಿಸಿಕೊಂಡು ನಾವು ಕರ್ನಾಟಕವನ್ನು ಒಂದೇ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಜನಪ್ರತಿನಿಧಿಗಳನ್ನು ಅಕೌಂಟೇಬಲ್ ಆಗಿ ತಂದು ನಮ್ಮ ತೆರಿಗೆಯಿಂದ ಕೂಡಿರುವಂಥ ಹಣದಿಂದ ಕರ್ನಾಟಕ ಸರ್ಕಾರವು
ಕರ್ನಾಟಕದಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಸರಿಯಾದ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡುವ ಜವಾಬ್ದಾರಿಯುತವಾದ ಸರ್ಕಾರ ಆಗಬೇಕಾದ್ರೆ ನಾವೆಲ್ಲರೂ ಕೂಡಿ ನಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಬೇಕು. ಇನ್ನೊಬ್ಬರು ಭ್ರಷ್ಟಾಚಾರಿ ಅಂತ ಹೇಳೋ ಮೊದಲು ನಾವು ಅವರನ್ನು ಅಕೌಂಟೇಬಲ್ ಮಾಡಬೇಕು. ಇದು ನಮ್ಮ ಡ್ಯೂಟಿ ಆಗಿರುತ್ತದೆ. ಅದರಿಂದಾಗಿ ಎಲ್ಲರೂ ಸೇರಿ ಈ ವಿಡಿಯೋವನ್ನು ಕೇಳಿ ನನ್ನನ್ನು ಈ ಪಬ್ಲಿಕ್ ಅಕೌಂಟೆಬಿಲಿಟಿ ಕಮಿಟಿಯಲ್ಲಿ ತಾವು ಸೇರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದಕ್ಕೆ ತಾವೆಲ್ಲರೂ ನನ್ನನ್ನು ದೂರವಾಣಿ ಮೂಲಕ 63 69 19 79 33ರಲ್ಲಿ ಸಂಪರ್ಕಿಸಬಹುದು. ಜೈ ಕರ್ನಾಟಕ, ಜೈ ಭಾರತ.